ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ರಾಘವೇಂದ್ರ ಸಿಲ್ಕ್ ಅಂಡ್ ಸ್ಯಾರೀಸ್. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಸೆಮಿ ಸಿಲ್ಕ್ ಸ್ಯಾರಿಲಿ 1400 ರೂಪಾಯಿ ಸೀರೆ ಮತ್ತೆ 1350 ರೂಪಾಯಿದು ಹಾಗೆ 1250 ರೂಪಾಯಿ ಸೀರೆ ಕೂಡ ತೋರಿಸಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಐಡಿಲಿ ಇನ್ಸ್ಟಾಗ್ರಾಮ್ ಐಡಿ ಅಥವಾ ಯೂಟ್ಯೂಬಲ್ಲಿ ಇರುತ್ತೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಸೆಮಿ ಸಿಲ್ಕಲ್ಲೇ 1000 ರೂಪಾಯಿ ಸ್ಯಾರಿ ತೋರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಹಿಂದೆ ಕಳೆದ ವಿಡಿಯೋಗಳನ್ನ ನೋಡಬೇಕು ಅಂದರೆ ಶ್ರೀ ರಾಘವೇಂದ್ರ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಇದೆ, ಯೂಟ್ಯೂಬ್ ಐಡಿ ಕೂಡ ಇದೆ, ಹೋಗಿ ವಿಸಿಟ್ ಮಾಡ್ಬೋದು. ಬನ್ನಿ ಈಗ ಹೇಗಿದೆ ನೋಡೋಣ. 1000 ರೂಪಾಯಿಗೆ ಸೆಮಿ ಸಿಲ್ಕ್ ಸ್ಯಾರೀಸು ನೋಡ್ತಾ ಇರ್ಬೋದು. ನಿಮಗೆ ಗೋಲ್ಡನ್ ಮತ್ತೆ ಸಿಲ್ವರ್ ಅಲ್ಲಿ ಎರಡು ಮಿಕ್ಸ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಎಲೆ ಎಲೆ ಡಿಸೈನ್ ಇದೆ. ಫುಲ್ ಸ್ಯಾರಿ ಇದೆ ಡಿಸೈನ್ ಬರುತ್ತೆ. ಒಂದ್ ಸೈಡ್ ಬಿಗ್ ಬಾರ್ಡರ್ ಬರುತ್ತೆ, ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ. ನೋಡ್ತಾ ಇದೀರಲ್ಲ, ಸ್ಯಾರಿ ಫುಲ್ಲು ನಿಮ್ಗೆ ಇದೇ ತರ ಎಲೆ ಎಲೆದು ಬರುತ್ತೆ. ಅಲ್ಲಿ ಡಿಫ್ರೆಂಟ್ ಆಗಿದೆ. ಇದು ಸಿಲ್ವರ್ ಮತ್ತೆ ಗೋಲ್ಡ್ ಮಿಕ್ಸ್ ಅಲ್ಲಿ ನಿಮ್ಗೆ ಲೀವ್ಸ್ ಬಂದಿದೆ. ಹಾಗೆ ಸರ್ಕ್ ನೋಡ್ತಾ ಇರ್ಬೋದು, ಬ್ಲೌಸ್ ನೋಡ್ತಾ ಇರ್ಬೋದು. ನಿಮ್ಗೆ ಕಾಂಬಿನೇಷನ್ ಅದು ಸಕ್ಕತ್ತಾಗಿದೆ. ಬುಟ್ಟ ಬುಟ್ಟ ಬರುತ್ತಿದೆ, ಬ್ಲೌಸ್ಗೆ ಬುಟ್ಟ ಬುಟ್ಟ ಬರುತ್ತೆ. ಹಾಗೆ ಸರ್ಕ್ ಬಂದು ಗ್ರ್ಯಾಂಡ್ ಆಗಿರುತ್ತೆ, ನಿಮ್ಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆ ಗ್ರ್ಯಾಂಡ್ ಆಗಿದೆ ನೋಡಿ. ಸರ್ಕ್ ಬಂದು ತುಂಬಾ ಚೆನ್ನಾಗಿದೆ, ಫ್ಲವರ್ ವೈಸು ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, ಇದರಲ್ಲಿ ಕಲರ್ ಶೋ ಮಾಡ್ತೀವಿ. ಯಾವ್ದಾದ್ರು ಕಲರ್ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ವಿಡಿಯೋ ಮೇಲೆ ಬುಕ್ಕಿಂಗ್ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ ಫ್ರೆಂಡ್. ನಿಮ್ ಫ್ರೆಂಡ್ ಅಂಡ್ ಫ್ಯಾಮಿಲಿಗೆ ಯಾರಿಗಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಶೇರ್ ಮಾಡಿ. ಕೆಂಗಲ್ಲು, ರಾಮನಗರ, ಚನ್ನಪಟ್ಟಣ ಇದ್ರೆ ದಯವಿಟ್ಟು ಒಂದು ಟೈಮ್ ನಮ್ಮ ಶಾಪಿಗೆ ಬಂದು ವಿಸಿಟ್ ಮಾಡಿ. ಬಟ್ಟೆ ಹೇಗಿದೆ, ಅಮೌಂಟ್ ಕೊಡ್ಬೋದಾ, ಅಷ್ಟು ಇದೆಯಾ ಅಂತ ನೋಡಿ ನಮ್ಮ ಹತ್ರ ಒಂದು ಟೈಮ್ ಪರ್ಚೇಸ್ ಮಾಡಿ. ಹಾಗೆ ಕ್ಯಾಮ್ರಾದಲ್ಲಿ ಎಲ್ಲಾ ಬಟ್ಟೆಗಳು ಒಂದೇ ತರ ಕಾಣಿಸುತ್ತೆ. ಹಾಗೆ ನಾವು ಮುಟ್ಟು ನೋಡಿದಾಗ ಅದ್ರದ್ದು ಹೇಗಿದೆ ಅನ್ನೋದು ಗೊತ್ತಾಗತ್ತೆ. ಯಾರಾದ್ರೂ ಇದ್ರೆ ದಯವಿಟ್ಟು ಹತ್ರ ಇರೋರಂತೂ ಬಂದು ತಗೊಂಡ್ರೆ ನಮಗೂ ಅನ್ಸುತ್ತೆ ವರ್ತಬಲ್ ಇದೆ, ಬಟ್ಟೆ ಚೆನ್ನಾಗಿ ಕೊಡ್ತಾ ಇದೀವಿ ಅಂತ. ನಮ್ಗೆ ದೂರ ಕೊಡೋರ್ಗೆ ನಮಗೂ ಒಂದು ನಂಬಿಕೆ ಇರುತ್ತೆ. ದೂರ ಇರೋರು ನಂಬಿಕೆ ಇಟ್ಟು ಪರ್ಚೇಸ್ ಮಾಡಿ 1000 ರೂಪಾಯಿಗಂತೂ ಆರಾಮಾಗಿ ಕೊಡ್ಬೋದು. ತಗೊಂಡ್ಮೇಲೆ ನೀವೇ ನಮಗೆ ಫೀಡ್ಬ್ಯಾಕ್ ಕೊಡ್ತೀರಾ. ಹಾಗೆ ವಾಟ್ಸಪ್ ಅಲ್ಲಿ ಸ್ವಲ್ಪ ರೀಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗತ್ತೆ, ದಯವಿಟ್ಟು ಕ್ಷಮಿಸ್ಬೇಕು. ನೆಕ್ಸ್ಟ್ ಟೈಮ್ ಅದು ಆ ರೀತಿ ಆಗದೆ ಇರೋ ತರ ನೋಡ್ಕೋತೀನಿ. ನಿಮ್ಮೆಲ್ಲರ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.